ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ಮೊದಲನೇ ಸಾರಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಂದಿನ ಪ್ರಮುಖ ರಾಜಕೀಯ ಸುದ್ದಿಗೆ ಸ್ವಾಗತ ಅಂತ ಹೇಳ್ತಾ, ಕರ್ನಾಟಕದ ಮುಖ್ಯಮಂತ್ರಿಯಾಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರು ಮತ್ತು ರಾಜ್ಯದ ಹಿರಿಯ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಸಚಿವ ಸಂಪುಟದ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹಾಗೂ ಹೊಸ ಸಚಿವರ ಆಯ್ಕೆಗೆ ಹಾಗೂ ರಾಜಕೀಯ ಬೆಳವಣಿಗೆಗಳ ಕುರಿತು ಹೈಕಮಾಂಡ್ ಜೊತೆ ಮಹತ್ವದ ಚರ್ಚೆಗಳು ನಡೆಯುತ್ತೆ ಅಂತ ನಾವು ಸುದ್ದಿಗಳು ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು, ಹಾಗೆಯೇ ರಾಹುಲ್ ಗಾಂಧಿ ಅವರನ್ನು, ಇವರ ಎಲ್ಲ ಒಂದು ದೊಡ್ಡ ದೊಡ್ಡ ನಾಯಕರ ಜೊತೆ ಒಂದು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ಕರ್ನಾಟಕದ ಸಚಿವ ಸಂಪುಟದ ವಿಸ್ತರಣೆಗೆ ಸಂಬಂಧಪಟ್ಟಂತೆ, ಅಂದರೆ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು CM ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಈಗ ಹೊಸ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಚರ್ಚೆಗಳು ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಈ ಮೂಲಗಳ ಪ್ರಕಾರ ಹಲವು ಹೊಸ ಶಾಸಕರಿಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಒಮ್ಮತ ಕೇಳಿಬಂದರೂ ಕೂಡ ಕೆಲವು ಸ್ಥಾನಗಳು ಮಾತ್ರ ಇನ್ನೂ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದರಿಂದ ಒಂದು ಅಸಮಾಧಾನ ಉಂಟಾಗ್ತಾ ಇದೆ ಶಾಸಕರ ನಡುವೆ ಅಂತ ನಾವು ನೋಡ್ಬೋದು. ಇದಕ್ಕೆ ಹೈಕಮಾಂಡ್ ಏನನ್ನು ಚಿಂತನೆ ಮಾಡುತ್ತೆ ಅಂತ ಇನ್ನೂ ಕೂಡ ಮಾಹಿತಿ ಇಲ್ಲ. ಆಗಸ್ಟ್ನಲ್ಲಿ ಆರಂಭವಾಗುವಂತಹ ವಿಧಾನಮಂಡಲ ಅಧಿವೇಶನಕ್ಕೂ ಮುನ್ನ ಸಚಿವ ಸಂಪುಟ ರಚನೆ ಆಗಬೇಕು. ಯಾಕೆಂದರೆ ಇನ್ನು ಅಧಿವೇಶನಗಳು ಸ್ಟಾರ್ಟ್ ಆಯಿತು ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಸಚಿವ ಸಂಪುಟದ ವಿಸ್ತರಣೆಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಆ ಒಂದು ಅಧಿವೇಶನಕ್ಕೆ ಮೊದಲೇ ಇಲ್ಲಿ ಸಚಿವ ಸಂಪುಟ ರಚನೆ ಆಗಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಒಂದು ಹೇಳ್ತಾ ಇದೆ. ಇಲ್ಲಿ ಪ್ರಾದೇಶಿಕ ಸಮತೋಲನ ಮತ್ತು ಜಾತಿ ಸಮೀಕರಣ, ಆಡಳಿತಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವನ್ನೂ ಕೂಡ ಮನಸ್ಸಲ್ಲಿಟ್ಕೊಂಡು ಅವರು ಸಚಿವ ಸ್ಥಾನವನ್ನು ಆಯ್ಕೆ ಮಾಡಿ ಕೊಡಬೇಕಾಗುತ್ತೆ. ಬಟ್ ಇಲ್ಲಿ ಕರ್ನಾಟಕದ ಪರಿಸ್ಥಿತಿಯನ್ನು ನೋಡಿದ್ರೆ ನಾವು ಎಷ್ಟೊಂದು ಸಮಸ್ಯೆಗಳನ್ನು ನಾವೀಗ ಎದುರಿಸ್ತಾ ಇದ್ವಿ. ಈ ಎಲ್ಲ ಮಿನಿಸ್ಟರ್ಗಳು ಹೋಗ್ಬಿಟ್ಟು ಡೆಲ್ಲಿನಲ್ಲಿ ತಮ್ಮ ಸಚಿವ ಸ್ಥಾನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾಗಲಿ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಇಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕೆಂದರೆ ಇವಾಗ ಬರಗಾಲ ಸ್ಟಾರ್ಟ್ ಆಗ್ತಾ ಇದೆ, ಮಳೆಗಾಲ ಸ್ಟಾರ್ಟ್ ಆಗಿ ತುಂಬ ದಿನ ಆಗಿದೆ, ಆದರೂ ಕೂಡ ಇನ್ನು ಮಳೆ ಬರ್ತಾ ಇಲ್ಲ. ಆದರೆ ಕಾವೇರಿ ಪ್ರಾಧಿಕಾರ ಏನು ಮತ್ತು ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಆಗ್ರಹನೆ ಕೊಡ್ತಾ ಇದೆ. ಆದರೆ ನಮ್ಮ CMಗಳು ಇಲ್ಲಿ ಇದ್ದು ಹೋರಾಟ ಮಾಡಬೇಕಾಗಿರ್ತಕ್ಕಂಥವ್ರು ಅಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಸಚಿವ ಸಂಪುಟದ ಬಗ್ಗೆ ವಿಸ್ತರಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಸಮಸ್ಯೆಗಳನ್ನು ಕೇಳೋವಂಥವ್ರು ಯಾರು? ಇಲ್ಲಿ KPCC ಹಗರಣಗಳು ಅಂತಕ್ಕಂಥವು ದಿನದಿಂದ ದಿನಕ್ಕೆ ಬೆಳಕಿಗೆ ಬರ್ತಾನೇ ಇದ್ದಾವೆ. ಆದರೆ ನಮ್ಮ ಘನತೆಯುಳ್ಳಂತಹ ಮುಖ್ಯಮಂತ್ರಿಗಳು ನೀಟ್ ಎಕ್ಸಾಮ್ ಬಗ್ಗೆ ಅಲ್ಲಿ ಹೋಗ್ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಇಲ್ಲಿ ಕರ್ನಾಟಕದ KPSC ಬಗ್ಗೆ ಅವರಿಗೆ ಯೋಚನೆ ಬರ್ತಾ ಇಲ್ವಾ ಅಂತ ನನ್ನ ಪ್ರಶ್ನೆ. ಇದನ್ನೆಲ್ಲ ಕೇಳಬೇಕಾಗಿರ್ತಕ್ಕಂತಹ ವಿರೋಧ ಪಕ್ಷದ ನಾಯಕರು ಎಲ್ಲೋಗಿದಾರೋ ನಮಗೂ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ವಿರೋಧ ಪಕ್ಷಗಳ ಕೆಲಸ ಏನಪ್ಪ ಅಂತಂದರೆ ಇಲ್ಲಿ ಆಡಳಿತದಲ್ಲಿ ಏನೇನು ತಪ್ಪುಗಳು ನಡೀತಾ ಇದ್ವೋ ಅದನ್ನೆಲ್ಲ ಗುರುತಿಸಿ ಅವರು ಸರ್ಕಾರದ ಒಂದು ಗಮನಕ್ಕೆ ತರಬೇಕಾಗಿರ್ತಕ್ಕಂತಹ ವಿರೋಧ ಪಕ್ಷದವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾತುಗಳನ್ನು ಆಡ್ತಾ ಇಲ್ಲ ಅಂತಕ್ಕಂಥದ್ದು ತುಂಬ ವಿಷಾದಕರ ಸಂಗತಿಯಾಗಿದೆ. ಕರ್ನಾಟಕದಲ್ಲಿ ದಿನದಿಂದ ಸಮಸ್ಯೆಗಳು ಜಾಸ್ತಿ ಆಗ್ತದವೆ. ಕಾವೇರಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಜನರು ಮತ್ತು ರೈತರೆಲ್ಲರೂ ಸಹ ಕೂಡ ಹೋರಾಟವನ್ನು ಮಾಡಬೇಕು, ನಾವು ಧರಣಿ ಕೂರ್ತೀವಿ ಅಂತ ಇದ್ರ ಬಗ್ಗೆ ಎಲ್ಲ ತುಂಬ ಚರ್ಚೆಗಳಾಗ್ತಾ ಇದ್ದಾವೆ. ಆದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತ್ರ ಡೆಲ್ಲಿನಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಯಾರನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ? ನನ್ನ ಒಂದು ಮನವಿ ಇಷ್ಟೇ, ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ದಯವಿಟ್ಟು ಮೊದಲು ಮಾತಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಣ. ಇಲ್ಲಿ ಕಾವೇರಿ ನೀರೇನಾದರೂ ನಾವು ತಮಿಳುನಾಡಿಗೆ ಬಿಟ್ಟರೆ ನಮಗೆ ಕುಡಿಯೋ ನೀರಿಗೇ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆಂದರೆ ಮಳೆಗಾಲ ಈ ಸರಿ ತುಂಬ ಕಡಿಮೆ ಇದೆ. ನಾವು ಇರ್ತಕ್ಕಂಥ ನೀರನ್ನೇನಾದರೂ ತಮಿಳುನಾಡಿಗೆ ಬಿಡಬೇಕಾಗುತ್ತೆ ಅಂದರೆ ಮತ್ತೆ ನಮಗೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೆ ನಮಗೇ ತೊಂದರೆ ಆಗುತ್ತೆ. ಅದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಬೇಕು. ಯಾಕೆಂದರೆ ಇವಾಗ ತಮಿಳುನಾಡು ಕೇಳ್ತಾ ಇರೋದು 15 ದಿನಗಳ ಒಳಗೆ ನಮಗೆ 4 TMC ನೀರನ್ನ ಕೊಡಿ ಅಂತ ಕೇಳ್ತಾ ಇದೆ. ಇವಾಗ ನಮಗೆ 4 TMC ಅವರಿಗೆ ಕೊಡಬೇಕು ಅಂತಂದರೆ ಆಲ್ಮೋಸ್ಟ್ ನಾವು 7 TMC ನೀರನ್ನು ಅವರಿಗೆ ಕೊಡಬೇಕಾಗುತ್ತೆ. 7 ಅಂದರೆ ಅವರಿಗೆ ಅಲ್ಲಿ 4 TMC ಆಗಬೇಕು ಅಂತಂದರೆ ನಮಗೆ ಇಲ್ಲಿಂದ ನಾವು 7 ಕಳಿಸಿದ್ರೆ ಅವರಿಗೆ ಎಲ್ಲ ವೇಸ್ಟ್ ಎಲ್ಲ ಕಡೆಗೂ ಕೂಡ ಅದು ಹೊರಹರಿವುಗಳು ಎಲ್ಲ ಹೋಗ್ಬಿಟ್ಟು ಕೊನೆಗೆ ಅಲ್ಲಿ ತಲುಪೋದು 4 TMC ಮಾತ್ರ. ಈ ರೀತಿಯಾಗಿ ನಾವು 7 TMC ನೀರನ್ನು ಕಳ್ಕೊಂಡ್ರೆ ಮುಂದೆ ನಮ್ಮ ರಾಜ್ಯದ ಗತಿ ಏನು? ನಮ್ಮ ರಾಜ್ಯಕ್ಕೆ ಕುಡಿಯೋ ನೀರನ್ನು ಯಾರು ಒದಗಿಸ್ತಾರೆ? ಇದೆಲ್ಲವನ್ನೂ ಕೂಡ CM ಆಗಿರ್ತಕ್ಕಂಥವ್ರು ಕಾವೇರಿ ಪ್ರಾಧಿಕಾರಕ್ಕೆ ಪ್ರಶ್ನೆಯನ್ನು ಮಾಡಬೇಕು. ಇದ್ರ ಬಗ್ಗೆ
ನಿಮಗೆ ಗೊತ್ತಿರೋ ಹಾಗೆ ಇದೇ ಒಂದು ಸಮಸ್ಯೆ ಎಸ್ ಎಂ ಕೃಷ್ಣ ಅವರು ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲೂ ಕೂಡ ಇದೇ ಸಮಸ್ಯೆನ ಅವರು ಎದುರಿಸಿದ್ರು. ಆದರೆ ಮತ್ತೆ ಈ ಸಮಸ್ಯೆನ ಬಂಗಾರಪ್ಪನವರು ಸಿ ಎಂ ಆಗಿದ್ದಾಗಲೂ ಕೂಡ ಕಾವೇರಿ ಸಮಸ್ಯೆನ ಎದುರಿಸಿದ್ರು. ಆದರೆ ಬಂಗಾರಪ್ಪನವರು ಏನು ವಾದ ಮಂಡನೆ ಮಾಡಿದ್ರು ಅಂದರೆ, ನಮಗೆ ನೀರು ಕೊಡೋಕ್ಕೆ ಸಾಧ್ಯ ಇಲ್ಲ, ಬೇಕಾದ್ರೆ ನನ್ನ ಸಿ ಎಂ ಸ್ಥಾನವನ್ನು ನೀವು ತಗೊಳ್ಳಿ, ಆದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರನ್ನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅವತ್ತು ಸಿ ಎಂ ಆಗಿರ್ತಕ್ಕಂಥ ಬಂಗಾರಪ್ಪನವರು ವಾದವನ್ನು ಮಂಡಿಸ್ತಿದ್ರು. ಆದರೆ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಮಾತಾಡೋದಿರಲಿ, ಅವರಿಗೆ ದೆಹಲಿಯಲ್ಲಿ ಏನಾಗ್ತಾ ಇದೆ, ಬರೀ ರಾಹುಲ್ ಗಾಂಧಿಯವರ ಹಿಂದೆ ಮುಂದೆ ಓಡಾಡೋದ್ರಲ್ಲಿ ಅವರು ರಾಹುಲ್ ಗಾಂಧಿಯವ್ರನ್ನ ಇಂಪ್ರೆಸ್ ಮಾಡೋದ್ರಲ್ಲೇ ತಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದಾರೇನೋ, ಈ ಸಚಿವ ಸಂಪುಟದ ಬಗ್ಗೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಟೈಮ್ ಏನಾದರೂ ಕೊಡ್ತಾರೇನೋ ಅಂತ ಒಂದು ಆಸೆನ ಇಟ್ಕೊಂಡ್ಬಿಟ್ಟು ರಾಹುಲ್ ಗಾಂಧಿಯವರ ಹಿಂದೆಯಿಂದಲೇ ಇವರು ಓಡಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವ್ರ ಜೊತೆಲೇ ಇರೋದು. ಇಷ್ಟೆಲ್ಲ ಮಾಡ್ತಿದ್ರಾಗಲಿ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಏನು ಸಮಸ್ಯೆಗಳು ಬರ್ತಾ ಇದೆ, ಅದಕ್ಕೆ ನಾವೇನು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕು ಅನ್ನೋ ಒಂದು ಯೋಚನೆಯನ್ನು ನಮ್ಮ ಸಿ ಎಂ ಅವರು ಯಾಕೋ ಮಾಡ್ತಾ ಇಲ್ಲ. ಇದೆಲ್ಲವನ್ನು ಕೂಡ ನಮ್ಮ ಕರ್ನಾಟಕದ ಜನರು ಅರ್ಥ ಮಾಡ್ಕೋಬೇಕು. ನಾವು ಎಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತೀವಿ ಅನ್ನೋದು ನಾವು ಮೊದಲೇ ಯೋಚನೆ ಮಾಡಬೇಕಾಗುತ್ತೆ. ಅದು ಇವಾಗ ಆಯ್ಕೆ ಮಾಡಿದ ಮೇಲೆ ನಾವು ಯೋಚನೆ ಮಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ. ದಯವಿಟ್ಟು ನಿಮ್ಮ ಅನಿಸಿಕೆಗಳೇನಿದಾವೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.